बीदर तालुके के अलियासपुर गांव के लगभग 60 लोग इकट्ठा होकर ग्राम पंचायत, तालुका पंचायत, जिला पंचायत और कमिश्नर से गुहार लगा चुके हैं, लेकिन अभी तक कुछ नहीं हुआ है। रमेश के पिता बैजनाथ एवं अलियासपुर किसी की बात सुने बिना एक सार्वजनिक स्थान में लक्ष्मी मंदिर और एक चर्च के बीच में घर बना रहे हैं। पुलिस से शिकायत करने के बाद भी कुछ नहीं हुआ है। जिला कलेक्टर और पुलिस अधीक्षक से शिकायत करने के बाद भी कुछ नहीं हुआ है। इस संबंध में अलियासपुर गांव के लोग बालकृष्णा, प्रकाश और अन्य ने आज मंगलवार को तालुका पंचायत पहुंचे, जहां पर एक भी अधिकारी उपलब्ध नहीं रहे, जिसके बाद इन लोगों ने केपी न्यूज से बात की और इस संबंध में विस्तार से बताया। केपी न्यूज के कैमरामैन महेश टिकी की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूले। अದ್ರ बाद ನಮ್ಮ ಮಗ ಏನಂದ್ರೆ ನಾನು ಜಡ್ಪಿ ಒಂದು ಕೊಟ್ಟಿದ್ದೆ. ಜಡ್ಪಿ ಕೊಟ್ಟಿನ ತಾರೀಕು 15/7/2025 ಮತ್ತು ಇವು ನಮ್ಮ ಹುಡುಗ ಏನು ಮಾಡಿದ ನಮ್ಮ ಪ್ರಕಾಶ್ 7/8/2025 ತಾಲೂಕಾ ಪಂಚಾಯತ್ ಕೊಟ್ಟ. ಆಮೇಲೆ ಮತ್ತೆ ರಿಪೀಟ್ ತಾಲೂಕಾ ಪಂಚಾಯತ್ಗೆ ಬಂದು ಕೇಳಿದ್ರಿ ಅಕ್ಟೋಬರ್ ತಿಂಗಳಲ್ಲಿ ಐತ ತಗೋರಿ ಅಂತೇಳಿ ಅವ್ರು ಫೋನ್ ಮಾಡಿ ಏನು ಮಾಡಿದೆ ಏನಿಲ್ಲ ಅಂತ ಏನೋ ಕೇಳ್ಕೊಂಡು ಅವ್ರು ಏನು ಮಾಡ್ಬೋದು ಪಿಡಿಯೋಗೆ ನಾನು ಕರೆದು ಹೇಳ್ತೀನಿ, ಈಸ್ ದಿನ ತಾಡಿ ನೀವು 4-5 ದಿನ ಟೈಮ್ ಕೊಡ್ತೀನಿ ಮತ್ತೆ ಮರಾಠಿ. ಆಮೇಲೆ ನಾವು ನಿನ್ನ ತಾರೀಕು ನಿನ್ನ 3/11/25 ಏನು ರೀ ಅದ್ರ ಏನು ಮಾಡೋ ಅಂತೇಳಿ ನಮ್ಗೆ ಇಂಥವು 1000 ಬರ್ತಾವೆ ಹೋಯ್ತಾವೆ, ನಮ್ಗೆ ಜಮಾನದಾಗ ಇರಬೇಕಲ್ಲ. ಮೊನ್ನೆ ಬಂದಾಗ ನೀವು 5 ದಿನ ಸ್ಟಾರ್ಟ್ ಅಂದರೆ 15 ದಿವಸ ಮುಂದುವರಿರ್ತದ. ಮತ್ತು ಇವತ್ತಿಗೆ 15 ದಿವಸ ಆಯ್ತು, 5 ದಿನಕ್ಕೆ ಬಂದರೆ 15 ದಿವಸ ಆಯಿತು. ಮತ್ತು ಮತ್ತೆ ಯಾವಾಗ ಮಾಡ್ತೀವಿ ಸರಿ ಹಿಂಗೆ ಇಂಥವು 100 ಇರ್ತಾವೆ, ನಮ್ಮ ತಲೆಯಾಗ ಇರಬೇಕಲ್ಲ. ಆಯ್ತದ ಮುತ್ತೆ ಧೀರ್ ಸರಿ ಆಗ್ಯತ್ತು. ಇದೇ ಮಾತಾಡೋದು ನಾವು ಯಾರು ಇಒ ಸಾಬರು. ನಾವು ಎಲ್ಲ ಕಡೆ ಈಗ ಭೀ ಜಡ್ಪಿಗೂ ಕೊಟ್ಟೆವು, ಇಲ್ಲಿ ಕೊಟ್ಟೆವು, ಮತ್ತು ಪಂಚಾಯತ್ದಲ್ಲಿ ಕೊಟ್ಟೆವು. ಮತ್ತು ಎಲ್ಲಿಯಾದ್ರೂ ಮೊದಲು ಭೀ ಹಾಗೆ ಆದೇಶ ಆದ್ರೂ ಹಾಗೆ ಮಾಡ್ಯಾರ, ಈಗ ಭೀ ಹಾಗೆ ಮಾಡ್ತಾರೆ. ಮುಂದೆ ನಾವು ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ಅದ್ರದ್ದು ಏನಿದೆ ಮುಂದೆ ಇವ್ರಿಂದ ಆಗಲ್ಲ ಅಂತಂದ್ರೆ ಮುಂದಿನ ಹಾದಿ ನೋಡ್ಕೊಡ್ತೀವಿ. ಮುಂದಿನ ಪರಿಹರಿಸಲ ಬರ್ತದೆ ಬರ್ರಿ. ನಮಸ್ಕಾರ. ಇವತ್ತಿನ ದಿವಸ ತಾಲೂಕಾ ಪಂಚಾಯತ್ ಕಚೇರಿಗೆ ಬಂದು ಸುಮಾರು 2018ರಿಂದ ಈ ಅಜ್ಜ ಅವರು ತಿರುಗ್ತಾ ಇದ್ದಾರೆ. ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ನೆಪ ಹೇಳಿ ಇಲ್ಲಿವರೆಗೆ ಟೋಟಲಿ ಅವರಿಗೆ ಯಾವುದೇ ಥರದ ನ್ಯಾಯ ಕೊಟ್ಟಿಲ್ಲ. ಕೋರ್ಟ್ ಆದೇಶ ಬಂದ್ರೂ ಕೂಡ ಕೋರ್ಟಿನ ಆದೇಶಕ್ಕೆ ಮೀರಿ ಅವ್ರು ಯಾವುದೂ ಕೆಲಸ ಮಾಡ್ತಾಯಿಲ್ಲ. ಯಾಕಂದರೆ ಇವರೆಲ್ಲರೂ ಏನು ಎದುರುಗಡೆ ಪಾರ್ಟಿ ಇದ್ದಾರೆ ಆ ಪಾರ್ಟಿ ಜೊತೆಗೆ ಸೇರ್ಕೊಂಡು ಇವರು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ನಮ್ಗೆ ಸಂಶಯ ಇದೆ. ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತಂದು ಸುಮಾರು 2018ರಿಂದ 25 ಬಂತು, ಆದರೆ ಇಲ್ಲಿ ತನಕ ಯಾವುದೇ ಕೆಲಸ ಇಲ್ಲ. ಕೋರ್ಟ್ ಆದೇಶ ಮೀರಿ ಇವ್ರಿಗೆ ಕೇಳಿದ್ರೆ ಇವ್ರು ಏನಂತಾರೆ, ಟೋಟಲಿ 4 ದಿನ ತಾಡ್ರಿ 8 ದಿನ ತಾಡ್ರಿ ಅಂತಾರೆ. ಇವ್ರು ಕೆಲಸ ಮಾಡೋಕೆ ಬಂದಾರ ಏನೋ ಟೈಮ್ ಕೂಡ ಬಂದಾರ. ಇಂಥ ಅಧಿಕಾರಿಗಳು ಒಂದು ವೇಳೆ ಇಮಿಡಿಯೇಟಾಗಿ ಇವರು ಕೆಲಸಕ್ಕೆ ಸ್ಪಂದನೆ ಮಾಡಲಿಲ್ಲ, ಇವ್ರದ್ದು ಜೊತೆಗೆ ನಿಂತು ಕೆಲಸ ಮಾಡಲಿಲ್ಲ ಅಂತಂದ್ರೆ ಇವ್ರ ಖಿಲಾಫಾಗಿ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತಂದು ಇವತ್ತು ಆಗ್ರಹ ಮಾಡ್ತೀವಿ. ನನ್ನ ಹೆಸರು ರಮೇಶ್ ಪಾಸಣ ಅಂತಂದು ಕರ್ನಾಟಕ ಕೂಲಿ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ. ಅಧಿಕಾರಿಗಳಿಗೆ ಹೇಳ್ದಾಗ ಅಪ್ಲಿಕೇಶನ್ 108 ಕೊಟ್ಟರು ಇಂಥವು ಬರ್ತಾವೆ ಎಸೋ ಹೋಯ್ತಾವೆ ಎಸೋ ಅಂತ ಅಂತಾರೆ. ಅದಕ್ಕೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಳ್ರಿ ಅಂತ ಉಪಯೋಗ ಮಾಡ್ತೀನಿ ಸರ್.